ನದಿಯಲ್ಲಿ ಮುಳುಗಿ 6 ಜನ ಸಾವನ್ನಪ್ಪಿದ್ದಾರೆ. ಕೆಆರ್ ನಗರದ ಅರ್ಕೇಶ್ವರ ದೇಗುಲದ ಬಳಿ ಘಟನೆ ನಡೆದಿದೆ. ದರ್ಗಾಗೆ ಬಂದಿದ್ರು 8 ಜನ, ಅದರಲ್ಲಿ ಇದೀಗ 6 ಜನ ಸಾವನ್ನಪ್ಪಿದ್ದಾರೆ. ಕಾವೇರಿ ನದಿಯಲ್ಲಿ ಮುಳುಗಿ 6 ಜನ ಸಾವನ್ನಪ್ಪಿರುವಂತಹ ಘಟನೆ ಕೆಆರ್ ನಗರದ ಅರ್ಕೇಶ್ವರ ದೇಗುಲದ ಬಳಿ ನಡೆದಿದೆ. 2 ಮಕ್ಕಳ ಜೊತೆಗೆ ಒಟ್ಟು 6 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನಿಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗೆ ಅಂತ ಮೈಸೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈಗಾಗಲೇ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಆರ್ ನಗರ ಪಟ್ಟಣ ಸಮೀಪದ ಹಳೆ ಎಡತೊರೆ ಅರ್ಕೇಶ್ವರ ಸ್ವಾಮಿ ಸಮೀಪದ ಕಾವೇರಿ ನದಿಯಲ್ಲಿ ಈ ಘಟನೆ ನಡೆದಿದೆ. ಕೃಷ್ಣರಾಜನಗರ ಸಮೀಪದ ಹಜರತ್ ಖಾದರ್ ಲಿಂಗವಲ್ಲಿ ಉರುಸ್ ವೀಕ್ಷಿಸೋದಿಕ್ಕೆ ಅಂತ ಬಂದಿದ್ದಂತಹ ಜನ ಕಾವೇರಿ ನದಿಯಲ್ಲಿ ಈಜೋದಿಕ್ಕೆ ಹೋಗಿದ್ರು 8 ಮಂದಿ, ಅದರಲ್ಲಿ 6 ಮಂದಿ ಇದೀಗ ಸಾವನ್ನಪ್ಪಿದ್ದಾರೆ. ಇಬ್ಬರನ್ನ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೆಣ್ಣು ಕೊಟ್ಟ ಅತ್ತೆ ಅಂದ್ರೆ ಕಣ್ಣು ಕೊಟ್ಟ ದೇವರಿದ್ದಂತೆ ಅಂತಾರೆ. ಆದ್ರೆ ಈತನ ಪಾಲಿಗೆ ಹೆಣ್ಣು ಕೊಟ್ಟ ಅತ್ತೆಯೇ ಹಂತಕಿ ಆಗಿದ್ದಾಳೆ. ಮಗಳ ಪ್ರಿಯಕರನ ಜೊತೆ ಸೇರ್ಕೊಂಡು ಅಳಿಯನ ಕತೆ ಮುಗಿಸಿದಾಳೆ. ಮಗಳ ಲವರ್ ಜೊತೆ ಸೇರಿ ಅಳಿಯನ ಕಥೆ ಮುಗಿಸಿದ್ರು. ರಾತ್ರಿ ಚಿಕನ್ ಪಾರ್ಟಿ, ಬೆಳಗ್ಗೆ ಬಿದ್ದಿತ್ತು ಅಳಿಯನ ಬಾಡಿ. ಭೂಮಿ ಮೇಲೆ ಎಂಥೆಂಥವರು ಇದ್ದಾರೆ ಅನ್ನೋದಕ್ಕೆ ಈ ಸ್ಟೋರಿಯೇ ಜೀವಂತ ಸಾಕ್ಷಿ. ಅತ್ತೆ ಅನಿಸಿಕೊಂಡವಳು ಅಳಿಯನ ಪರ ನಿಲ್ಲೋದು ಬಿಟ್ಟು ಮಗಳ ಲವರ್ ಜೊತೆ ಸೇರ್ಕೊಂಡು ಅಳಿಯನ ಕಥೆ ಮುಗಿಸಿದ್ದಾಳೆ. ನಿತ್ಯ ಕುಡ್ಕೊಂಡು ಬರ್ತಾನೆ ಅಂತ ಚಿಕನ್ ಪಾರ್ಟಿ ರೆಡಿ ಮಾಡಿ ಅಳಿಯನ ಚಟ್ಟ ಕಟ್ಟಿದ್ದಾಳೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ದಂಡಿಪುರ ಗ್ರಾಮದಲ್ಲಿ ನಡೆದ ಥ್ರಿಲ್ಲರ್ ಕ್ರೈಮ್ ಸ್ಟೋರಿಗೆ ಇಡೀ ಊರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಈತನ ಹೆಸರು ನರಸಿಂಹಮೂರ್ತಿ ಅಂತ. 3 ವರ್ಷದ ಹಿಂದೆ ಸುಜಾತ ಅನ್ನೋ ಹೆಣ್ಮಗಳನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ದ ಸುಜಾತ ಆಂಧ್ರ ಮೂಲದ ಅಮರ್ ಅನ್ನೋನ ಜೊತೆ ಸ್ನೇಹ ಬೆಳೆಸಿದ್ಲು. ಇದೇ ಸ್ನೇಹ ಅನೈತಿಕ ಸಂಬಂಧಕ್ಕೆ ತಿರುಗಿತ್ತು. ಹೀಗಾಗಿ ಕದ್ದು ಮುಚ್ಚಿ ಓಡಾಡ್ತಿದ್ರು. ಆದರೆ ಇತ್ತೀಚೆಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಸುಜಾತ 2.5 ತಿಂಗಳ ಹಿಂದೆ ಸಾವನ್ನಪ್ಪಿದ್ಲು. ಸುಜಾತ ಹೋದ್ಮೇಲೂ ಈ ಅಮರ್ ಮಾತ್ರ ಸುಜಾತ ಮನೆಯ ಸಂಬಂಧ ಬಿಟ್ಟಿರಲಿಲ್ಲ. ಸುಜಾತಾಗೆ ಹುಟ್ಟಿದ್ದ ಮಗು ನನ್ನದೇ ಅಂತಿದ್ದನಂತೆ. ಸುಜಾತ ಮನೆಗೆ ಆಗಾಗ ಬಂದು ಹೋಗ್ತಿದ್ದವ ಸುಜಾತಾಳ ತಾಯಿಗೆ ಆಪ್ತನಾಗಿದ್ದ. ಆದರೆ ಈತ ಮನೆಗೆ ಬರೋದು ಸುಜಾತ ಗಂಡ ನರಸಿಂಹಮೂರ್ತಿಗೆ ಇಷ್ಟ ಇರಲಿಲ್ಲ. ಹೀಗಾಗಿಯೇ ಪದೇ ಪದೇ ಜಗಳ ಮಾಡ್ತಿದ್ದ. ಇಷ್ಟಕ್ಕೆ ಸಿಟ್ಟಿಗೆದ್ದ ಅತ್ತೆ ಜಯಮ್ಮ ಅಳಿಯನ ಕಥೆ ಮುಗಿಸೋ ಪ್ಲಾನ್ ಮಾಡಿದ್ದಾಳೆ. ಮಗ ಹಾಗೂ ಮಗಳ ಲವರ್ ಜೊತೆ ಸೇರ್ಕೊಂಡು ಪಕ್ಕಾ ಪ್ಲಾನ್ ಮಾಡಿದ್ದಾಳೆ. ಮೊನ್ನೆ ರಾತ್ರಿ ದಂಡಿಪುರಕ್ಕೆ ಬಂದಿದ್ದ ಅಮರ್ ಚಿಕನ್ ಪಾರ್ಟಿ ರೆಡಿ ಮಾಡಿದ್ದ. ಈ ವೇಳೆ ನರಸಿಂಹಮೂರ್ತಿಗೆ ಕಂಠಪೂರ್ತಿ ಕುಡಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕೊಂದು ಹಾಕಿದ್ರು. ಬಳಿಕ ಊರ ಮುಂದಿನ ಜಾಗದಲ್ಲಿ ಎಸೆದು ಕುಡಿದು ಬಿದ್ದಿದ್ದಾನೆ ಅಂತ ನಾಟಕ ಆಡಿದ್ರು. ನಾವು ಹೆಂಡ್ತಿನಿ ಇದಾಗೆಲ್ಲವರು ಅವ್ರ ತಾಯಿ ಜಯಮ್ಮ ಸುಜಾತ ಅವರು ಹಾಕಿ ಸಾಯಿಸ್ತಾರೆ ಅಂದ್ರೆ ನೆನ್ನೆ ಬೆಳಗ್ಗೆ ಊರ್ಗೋದಾಗ ಗೊತ್ತಾಯ್ತು. ಏನೂ ಗೊತ್ತಿಲ್ಲದಂತೆ ನಾಟಕ ಆಡ್ತಿದ್ದವರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಕತ್ತಲ್ಲಿದ್ದ ಮಾರ್ಕ್ ಹಾಗೂ ಕಿವಿಯಲ್ಲಿ ರಕ್ತ ಬಂದಿದ್ದನ್ನು ನೋಡಿ ಕೊಡಿಗೇನಹಳ್ಳಿ ಠಾಣೆ ಪಿಎಸ್ಐ ರಾಜೇಶ್ಗೆ ಅನುಮಾನ ಬಂದಿದೆ. ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾರೆ. ಅವನಿಗೆ ಏನೋ ವೈಯಕ್ತಿಕ ದ್ವೇಷದಿಂದ ಅವನ್ನ ಪ್ರೀ ಪ್ಲಾನ್ ಮಾಡಿ ಕರ್ಕೊಂಡೋಗಿ ಕೊಡಿಸಿ ಕುತ್ತಿಗೆ ಕೊಯ್ದು ಅವನ್ನ ಮರ್ಡರ್ ಮಾಡಿದ್ದಾರೆ. ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರಿಗೆ ಕಾನೂನು ರೀತಿ ಅವ್ರ ಮೇಲೆ ಕೇಸಾಗಿ ಅವ್ರಿಗೆ 24 ಗಂಟೆ ಜೈಲಿಗೆ ಕಳಿಸೋಂಥ ಕೆಲಸ ಆಗಬೇಕು. ಒಟ್ನಲ್ಲಿ ಅಮಾಯಕನ ಕೊಂದು ಕಳ್ಳಾಟ ಆಡಿದವರ ಕೈಗೆ ಬೇಡಿ ಬಿದ್ದಿದೆ. ಮಾಡಿದ ಪಾಪಕ್ಕೆ ತಕ್ಕ ಬೆಲೆ ತೆಯ್ತಿದ್ದಾರೆ. ವಿಠಲ್, ನ್ಯೂಸ್ 18, ತುಮಕೂರು. ಯೋಗೀಶ್ ಗೌಡರ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ವಿನಯ್ ಕುಲಕರ್ಣಿಯ ಅಸಲಿ ಕಹಾನಿ ತೆರೆದುಕೊಂಡಿದೆ. ಕೊಲೆಗೂ ಮುನ್ನ ಮಾಡಿದ್ದ ಸಂಚು ಜಗಜ್ಜಾಹೀರಾಗಿದೆ. ಮಾಡಿದ್ದುಣ್ಣು ಮಹಾರಾಯ ಅಂತಾರಲ್ಲ, ಇದಕ್ಕೆ ನೋಡಿ. ಟೈಮ್ ಕೆಟ್ಟಾಗ ಪಾಪದ ಮೂಟೆ ಹೆಗಲೇರಿ ನಿಲ್ಲುತ್ತಂತೆ. ಈಗ ವಿನಯ್ ಕುಲಕರ್ಣಿಗೂ ಇದೇ ಆಗ್ತಿರೋದು. ಕೋಟಿ ಕೋಟಿ ದುಡ್ಡಿತ್ತು, ಕೈಯಲ್ಲಿ ಅಧಿಕಾರ ಇತ್ತು. ರಾಜನಂತಿದ್ದ ವಿನಯ್ ಕುಲಕರ್ಣಿ ಕೈಗೆ ರಕ್ತ ಮೆತ್ತಿಸಿಕೊಂಡು ಜೈಲು ಸೇರಿದ್ದಾರೆ.
ಯೋಗೇಶ್ ಗೌಡನ ಕೊಂದು ಹಾಯಾಗಿದ್ದವರಿಗೆ ಈಗ ಪಾಪದ ಹೊಡೆತ ಬೀಳೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ಬಚ್ಚಿಟ್ಟಿದ್ದ ಒಂದೊಂದೇ ರಹಸ್ಯಗಳು ಈಗ ಬಟಾಬಯಲಾಗೋದಕ್ಕೆ ಶುರುವಾಗಿವೆ. 10 ವರ್ಷದಿಂದ ಕೊಲೆಯಾಗಿದ್ದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೇಸ್ನಲ್ಲಿ 17 ಜನ ಅಪರಾಧಿಗಳಿಗೆ ಶಿಕ್ಷೆಯಾಗಿದೆ. ಇದರಲ್ಲಿ ವಿನಯ್ ಕುಲಕರ್ಣಿಯು ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಕೋರ್ಟ್ನಲ್ಲಿ ಮಹಾ ತೀರ್ಪು ಹೊರಬೀಳ್ತಿದ್ದಂತೆ ಕೊಲೆ ಹಿಂದಿನ ಮಹಾಸಂಚು ತೆರೆದುಕೊಂಡಿದೆ. 2016ರ ಏಪ್ರಿಲ್ 23ರಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಸಭೆ ನಡೆದಿತ್ತು. ಈ ವೇಳೆ ಯೋಗೇಶ್ ಗೌಡ ಹಾಗೂ ಕುಲಕರ್ಣಿ ನಡುವೆ ವಾಕ್ಸಮರವೇ ಏರ್ಪಟ್ಟಿತ್ತು. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ವೈಮನಸ್ಸು ಶುರುವಾಗಿ ಹತ್ಯೆಗೆ ಪ್ರೇರಣೆ ನೀಡಿತ್ತಂತೆ. ಬಸವರಾಜ ಮುತ್ತಗಿ ಭೇಟಿಯಾಗಿದ್ದ ಕುಲಕರ್ಣಿ ಯೋಗೇಶ್ ಗೌಡ ಮುಗಿಸಲು ಸಂಚು ರೂಪಿಸಿದ್ರು. ಇದಕ್ಕಾಗಿಯೇ ಹೆಂಡತಿ ಹೆಸರಲ್ಲಿ ಸಿಮ್ ಖರೀದಿಸಿದ್ದ ಕುಲಕರ್ಣಿ ಮಾಫಿ ಸಾಕ್ಷಿ ಬಸವರಾಜ ಮುತ್ತಗಿ ಜೊತೆ 94 ಬಾರಿ ಮಾತುಕತೆ ನಡೆಸಿದ್ರಂತೆ. ಬಳಿಕ ಮುತ್ತಗಿ ಮತ್ತು ಆತನ ಭಾವ ಚಂದ್ರಶೇಖರ್ಗೆ ಸುಪಾರಿ ಕೊಟ್ಟು ಯೋಗೇಶ್ ಗೌಡ ಕೊಲೆ ಮಾಡಿಸಿದ್ರು. ಇಷ್ಟೇ ಅಲ್ಲ, ಕೊಲೆ ಬಳಿಕ ಆರೋಪಿ ಮುತ್ತಗಿಯನ್ನ 57 ಬಾರಿ ಭೇಟಿ ಮಾಡಿದ್ರಂತೆ. ಕೊಲೆಗೆ ಒಂದು ಟೀಮ್, ಶರಣಾಗತಿಗೆ ಇನ್ನೊಂದು ಟೀಮ್. ಯೋಗೇಶ್ ಗೌಡನನ್ನ ಮುಗಿಸೋದಕ್ಕೆ ಹಾಕಿದ್ದ ಸ್ಕೆಚ್ ಅಂತಿಂತ ಸ್ಕೆಚ್ ಆಗಿರಲಿಲ್ಲ. ಧಾರವಾಡ ಬಾಯ್ಸ್ ಅನ್ನೋ ಹೆಸರಲ್ಲಿ ಗ್ಯಾಂಗ್ ಕಟ್ಕೊಂಡಿದ್ದವರಿಗೆ 20 ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತು. ಜೊತೆಗೆ ಹಂತಕರನ್ನ ರಕ್ಷಿಸೋಕೆ A1ನಿಂದ A7ವರೆಗೆ ಆರೋಪಿಗಳ ಶರಣಾಗತಿಗೂ ಪ್ಲಾನ್ ಮಾಡಲಾಗಿತ್ತು. ಯೋಗೇಶ್ ಗೌಡನ ಕೊಲೆ ಆಗ್ತಿದ್ದಂತೆ ಭೂವ್ಯಾಜ್ಯಕ್ಕೆ ನಡೆದ ಕೊಲೆ ಅಂತಾನೂ ತಿರುಚುವ ಪ್ರಯತ್ನ ನಡೆದಿತ್ತು. ಅಷ್ಟೇ ಅಲ್ಲ, ಕೊಲೆ ಕೇಸ್ನಲ್ಲಿ ಹಲವು ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಸುಳ್ಳು ಸಾಕ್ಷ್ಯ ಹೇಳಿರೋದನ್ನು ಕೋರ್ಟ್ ಉಲ್ಲೇಖ ಮಾಡಿದೆ. ಒಟ್ನಲ್ಲಿ ಯಾರು ಎಷ್ಟೇ ಪ್ರಭಾವಿಯಾದ್ರೂ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅನ್ನೋದಕ್ಕೆ ಈ ಪ್ರಕರಣವೇ ಜೀವಂತ ಸಾಕ್ಷಿ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರೆಲ್ಲರೂ ತಮ್ಮದಲ್ಲದ ತಪ್ಪಿಗೆ ಉಸಿರು ಚೆಲ್ಲಿದ್ರು. ದುಡಿಯುವ ಕೈಗಳನ್ನು ಕಳ್ಕೊಂಡ ಕುಟುಂಬಸ್ಥರು ನಿತ್ಯ ಕಣ್ಣೀರಿಡ್ತಿದ್ರು. 5 ವರ್ಷದಿಂದ ಕೆಲಸಕ್ಕಾಗಿ ಕಾಡಿ ಬೇಡ್ತಿದ್ದವರ ಪಾಲಿಗೆ ಸರ್ಕಾರ ಈಗ ಕಣ್ಣು ತೆರೆದಿದೆ. ಸೀಸನ್ ದುರಂತದಲ್ಲಿ ನಮ್ಮ ಮನೆಯವರು ಮೇ 3ನೇ ತಾರೀಕು ತೀರ್ಕೊಂಡ್ರು. ಅವತ್ತಿಂದ ಇವತ್ತುವರೆಗೆ ನಾವು ತುಂಬಾ ಕಷ್ಟಪಟ್ವಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ವರ್ಷ 36 ಕುಟುಂಬಗಳು ಕಣ್ಣೀರಲ್ಲೇ ನರಕ ಅನುಭವಿಸಿದ್ವು. ಮನೆಗೆ ಆಧಾರ ಆಗಿದ್ದವರನ್ನ ಕಳ್ಕೊಂಡು ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿಗೆ ಬಂದು ನಿಂತಿದ್ರು. ಕೊಟ್ಟ ಭರವಸೆಗಳೆಲ್ಲ ಭರವಸೆಗಳಾಗೇ ಆಗೋಗಿದ್ವು. ಸರ್ಕಾರದ ಕಡೆ ಕಣ್ಣರಳಿಸಿ ನೋಡಿ ನೋಡಿ ಜೀವನವೇ ಸಾಕಾಗಿ ಹೋಗಿತ್ತು. ಇನ್ನೇನು ನಮ್ಮ ಆಸೆ ಈಡೇರಲ್ಲ ಅನ್ನೋ ಹತಾಶೆಯಲ್ಲಿದ್ದವರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಚಾಮರಾಜನಗರದ ಆಕ್ಸಿಜನ್ ದುರಂತದಲ್ಲಿ ಮಡಿದ 36 ಮಂದಿಯ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ನೀಡ್ತಿದೆ. ಐದು ವರ್ಷದ ಹಿಂದೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಭೀಕರ ದುರಂತ ಸಂಭವಿಸಿತ್ತು. ಆಕ್ಸಿಜನ್ ಕೊರತೆಯಿಂದ 36 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಇದು 36 ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿತ್ತು. ಈ ವೇಳೆ ಅಧಿಕಾರದಲ್ಲಿದ್ದದ್ದು ಬಿಜೆಪಿ ಸರ್ಕಾರ. ಹೀಗಾಗಿ ಕೆಪಿಸಿಸಿ ವತಿಯಿಂದ ತಲಾ 1 ಲಕ್ಷ ಪರಿಹಾರ ನೀಡಿದ್ದ ಕಾಂಗ್ರೆಸ್ ನಾಯಕರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಕೊಡೋ ಭರವಸೆ ನೀಡಿದ್ರು. ಅಷ್ಟೇ ಅಲ್ಲ, ಭಾರತ್ ಜೋಡೋ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಕೂಡ ಉದ್ಯೋಗದ ಆಶ್ವಾಸನೆ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರವೇನೋ ಅಧಿಕಾರಕ್ಕೆ ಬಂತು, ಆದ್ರೆ ಭರವಸೆ ಮಾತ್ರ ಈಡೇರಲಿಲ್ಲ. ಹೀಗಾಗಿ ಸಂತ್ರಸ್ತರು ಬೀದಿಗಿಳಿಬೇಕಾಯ್ತು. 10 ಹೋರಾಟ ಮಾಡಿದ್ರು. ಸರ್ಕಾರ ಮಾತ್ರ ಇವರತ್ರ ಕಣ್ಣು ಹಾಯಿಸಿರ್ಲಿಲ್ಲ. ಹೀಗಾಗಿ ಹಲವರು ಸರ್ಕಾರಿ ಉದ್ಯೋಗದ ಕನಸನ್ನೇ ಬಿಟ್ಟಿದ್ರು. ಆದರೆ ಕಳೆದ ಸೆಪ್ಟೆಂಬರಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಂತ್ರಸ್ತರ ವಿದ್ಯಾರ್ಹತೆಗೆ ಅನುಗುಣವಾಗಿ ಸರ್ಕಾರಿ ಉದ್ಯೋಗ ನೀಡಲು ಅನುಮೋದನೆ ನೀಡಿತ್ತು. ಮೊದಲ ಹಂತದಲ್ಲಿ 21 ಮಂದಿಗೆ ಹಾಗೂ ಉಳಿದವರಿಗೆ ತಾಂತ್ರಿಕ ಸಮಸ್ಯೆ ನಿವಾರಿಸಿ ಕೆಲಸ ಕೊಡೋ ತೀರ್ಮಾನ ಮಾಡಿದ್ರು. ಇದೀಗ ಅಧಿಕೃತ ನೇಮಕಾತಿ ಪತ್ರ ನೀಡಲು ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 21ರಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೆರೆ ನೀರು ತುಂಬಿಸುವ ಯೋಜನೆಗೆ ಶಂಕುಸ್ಥಾಪನೆ ಮಾಡಲು ಚಾಮರಾಜನಗರಕ್ಕೆ ಬರ್ತಿದ್ದಾರೆ. ಅಂದೇ 21 ಮಂದಿಗೆ ನೇಮಕಾತಿ ಪತ್ರ ನೀಡಲು ನಿರ್ಧರಿಸಲಾಗಿದೆ. ಆಕ್ಸಿಜನ್ ದುರಂತದ ಚಾಮರಾಜನಗರ ಜಿಲ್ಲೆಯಲ್ಲಿ ತೀರೋದಂಥ 36 ಜನದ ಕುಟುಂಬ ಸದಸ್ಯರಿಗೆ ಉದ್ಯೋಗ ಕೊಡಬೇಕು ಅಂತ ಏನು ಸರ್ಕಾರ ಆದೇಶ ಮಾಡಿತ್ತು. ನಾಳಿದ್ದು ಬರ್ತಕ್ಕಂಥ 21ನೇ ತಾರೀಕು ಗುಂಡ್ಲುಪೇಟೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಕಡೆಯಿಂದ ಏನು ಅವರಿಗೆ ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಕೊಡೋಂಥ ಕೆಲಸನ ಮಾಡಿದ್ದಾರೆ. ಸರ್ಕಾರದ ಈ ನಿರ್ಧಾರದಿಂದ ಸಂತ್ರಸ್ತರ ಮುಖದಲ್ಲಿ ಆಶಾಭಾವನೆ ಮೂಡಿದೆ. ಹೇಗೋ ಬದುಕು ಕಟ್ಕೊಳ್ತೀವಿ ಅಂತ ಆನಂದ ಭಾಷ್ಪ ಸುರಿಸ್ತಿದ್ದಾರೆ.
ಭರವಸೆ ಈಡೇರುತ್ತೆ ಸರ್. ಸರ್ಕಾರಿ ಕೆಲಸ ಭರವಸೆ ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ರು ಸರ್. ಇವಾಗ ನಮಗೆ ನೆರವೇರಿಸ್ಕೊಟ್ರು ಸರ್, ಅದನ್ನು ಕೆಲಸ ಕೊಟ್ಟರು ಸರ್. ಒಟ್ಟಿನಲ್ಲಿ 5 ವರ್ಷದ ಹೋರಾಟಕ್ಕೆ ಜಯ ಸಿಕ್ಕಿದೆ. 21 ಜನರ ಜೊತೆಗೆ ಉಳಿದವರಿಗೂ ಆದಷ್ಟು ಬೇಗ ಸರ್ಕಾರಿ ಕೆಲಸ ಕೊಡೋ ಕೆಲಸ ಆಗಬೇಕಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.